ಅದಕ್ಕೆ ಈ ಸಾರಿ ಬಿದ್ದಿದ್ ಸೇರಿ ಸ್ಕೋರ್ ಎಷ್ಟಾಯ್ತು? ಆಗಲ್ಲ ನಿನಗೆ ಬಿದ್ದಿರೋಲ್ಲ ಕೈ ಹಿಡಿದು ಎಬ್ಸೋದ್ ಬಿಟ್ಟು ತಮಾಷೆ ಮಾಡ್ತಾ ನಿಂತಿದ್ಯಾ? ನಾನೇ ಕಡೆ ಎಬ್ಬಿಸ್ಲಿ, ಜೀವನ್ ಪರ್ಯಂತ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಗ್ನಿ ಸಾಕ್ಷಿ ಕೈ ಹಿಡ್ದವ್ ನಿಂತಾನೆ, ನೀನೇ ಎಬ್ಬಿಸ್ಕೊ. ಅಯ್ಯಯ್ಯೋ, ಇವ್ರಿಬ್ಬರು ಪಜಿತಿ ನೋಡಕ್ಕಾಗಲ್ಲಪ್ಪ. ನಾನು ಹೋಗ್ಬಾರೋ, ನನಗೆ ಹೊತ್ತಾಗೋಯ್ತಾಳು. ನನಗೇನು ಹೊತ್ತಾಗಲ್ವಾ? ನಾನು ಆಫೀಸ್ಗೆ ಹೋಗೋದು ಬೇಡವಾ? ನಾನು ಬರ್ತಾ ಇರೋದು ನೋಡ್ಬಿಟ್ಟು ನೀನು ಹೋಗಿ ಟಾಯ್ಲೆಟ್ ಅಲ್ಲಿ ಕೂತಿದ್ಯಲ್ಲ, ಇದು ಸಭ್ಯಸ್ಥರ ಲಕ್ಷಣನಾ? ಬರಲೇ, ನಾನೊಬ್ಬ ಸ್ಕೂಲ್ ಮೇಸ್ಟರ್ ಆಗಿ ಸ್ಕೂಲ್ಗೆ ಲೇಟ್ ಆಗಿ ಹೋದ್ರೆ ಸ್ಟೂಡೆಂಟ್ಸ್ ಮುಂದೆ ಬೆಲೆ ಇರುತ್ತಾ? ಅದಕ್ಕೆ ಗಂಟೆ ಗುಂಡಿನ ಮತ್ತಿನ್ನೇನು, ನೀನ್ ಲೆಟರ್ ಒಳಗೆ ಹೋದ್ರೆ ಗಂಟೆ ಬರೋದೇ ಇಲ್ಲ. ಈ ಮನೇಲಿ ಜೀವನ ನಡೆಸೋದೇ ಕಷ್ಟ ಆಗೋಯ್ತು, ಜೊತೆಲಿ ಗುಂಡಾಗಿರಿ ಬೇರೆ. ಅಬ್ಬಬ್ಬಾ ವಾಸನೆ, ಅದೇನ್ ತಿನ್ನೋ, ಅದೇನು ಕತಿಯೋ. ಇದೊಂದು ಅಡಿಗೆನಾ ಇದು? ಇಂಥ ಊಟ ಮಾಡಿಬಿಟ್ರೆ 100 ವರ್ಷ ಬದುಕೋನು 50 ವರ್ಷಕ್ಕೆ ಗೊಟ್ಟೆ ಕಂಡು ಬಿಡ್ತಾನೆ. ಬರೀ ಸಾರ್ ಬಿಟ್ರೆ ಬೇರೆ ತರಕಾರಿ ಗತಿನೇ ಇಲ್ವಾ? ಏನಾದ್ರು ತಂದು ಒಂದ್ ಪಲ್ಯ ಬೇಯಿಸಕ್ಕಾಗಲ್ಲ? ನೋಡಿ, ಮನೇಲಿ ಏನಿದೆಯೋ ಅದ್ರಲ್ಲೇ ಮಾಡಿ ಹಾಕಿದೀವಿ. ಅಲ್ಲ ರೀ, ಮಾರ್ಕೆಟ್ಗೆ ತರಕಾರಿ ತರಕು ನಾವ್ ಹೆಂಗಸ್ರೆ ಹೋಗ್ಬೇಕಾ? ಬೆಳಿಗ್ಗೆಯಿಂದ ಸುಮ್ನೆ ಕೂತಿರ್ತಾನಲ್ಲ ನಿಮ್ ತಮ್ಮ, ಅವ್ನ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕಾಗಲ್ಲ? ಸಾಯಿ ಸಾಯಿ, ಏನಣ್ಣ ಬೆಳಗ್ಗೆಯಿಂದ ರಾತ್ರಿವರೆಗೂ ರೂಮ್ ನಲ್ಲೇ ತಾಳ ತಂಬೂರಿ ಬಾರಿಸ್ತಾ ಕೂತಿರ್ತೀಯಲ್ಲ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕಾಗಲ್ವಾ? ತರಕಾರಿನ ನಾನ್ ತರೋದ? ನಾನು ಕಲಾವಿದ ಅಣ್ಣ, ಕಲಾವಿದ. ಕಲಾವಿದ್ರ ಹತ್ರ ಬರೀ ಕಲೆ ಬಗ್ಗೆ ಮಾತಾಡೋದನ್ನ ಮಾತ್ರ ಕಲ್ತ್ಕೊಳ್ಳಿ. ಕಲೆ ಬಗ್ಗೆ ಏನಾದ್ರೂ ಇದ್ರೆ ಹೇಳಿ, ಮಾಡ್ತೀನಿ. ಕಲಾವಿದನಿಗೆ ಹೊಟ್ಟೆ ಹಸುವಾಗಲ್ವಾ? ಹಸಿವು ಎಲ್ರಿಗೂ ಆಗತ್ತೆ, ಆದ್ರೆ ಎಲ್ರು ಕಲಾವಿದರಾಗಕ್ಕೆ ಸಾಧ್ಯವಿಲ್ಲ. ತಂಬೂರಿಗೂ ಸೋರೆಕಾಯಿಗೂ ಬದ್ನೆಕಾಯಿಗೂ ಬೈರು ವಿರಾಗಕ್ಕೂ ವ್ಯತ್ಯಾಸನೇ ಗೊತ್ತಿಲ್ವಾ ನಿಮ್ಗೆ? ನನ್ನಂತ ಕಲಾವಿದ ಆಫ್ಟರ್ ಆಲ್ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗೋದು ಅಂತಂದ್ರೆ ಸಪ್ತ ಸ್ವರಗಳಿಗೆ ಅವಮಾನ. ಹೋಗಿ ಹೋಗಿ ನಿನ್ನನ್ನು ಕೇಳಿದ್ವಲ್ಲ, ನಿನ್ನಂತ ಅರೆಕೊರೆ ಕಲಾವಿದ್ರು ಕಾಸಿಗೊಬ್ರು ಕೋಸಿಗೊಬ್ರು ಬೀದಿಲಿ ಅಲಿತಿದ್ದಾರೆ. ಅಣ್ಣ, ನನ್ನ ಬಗ್ಗೆ ನೀನ್ ಇಷ್ಟೊಂದು ಕೇವಲವಾಗಿ ಮಾತಾಡ್ಬೇಡ. ಇವತ್ತಲ್ಲ ನಾಳೆ ನಾನು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿಲ್ಲ, ಅವಾಗ ನೋಡು. ನೀನ್ ಆದ ನೋಡ್ಕೊಳ್ಳೋಣ. ನೀನ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗೋದು ಒಂದೇ, ನನ್ನ ತಲೆಯಲ್ಲಿ ಕೂದು ಬೆಳೆಯೋದು ಒಂದೇ. ನೋಡೋಣ. ಸುಮ್ನೆ ಗಲಾಟೆ ಮಾಡ್ಬೇಡಪ್ಪ ನೀವು. ನಾನು ಸಾಯಂಕಾಲ ಆಫೀಸ್ನ ಬರೋವಾಗ ತರಕಾರಿ ತಗೊಂಡು ಬರ್ತೀನಿ. ಸುಮ್ನೆ ಊಟ ಮಾಡಯ್ಯ. ಮನೇನಾ ಇದು? ಸಂತೆ ಸಂತೆ ಆಗಿ ಹೋಯ್ತು. ಸ್ವಾತಿ, ಎಲ್ಲಿಗೆ ಹೊರಟಿಯೇ? ಕಾಲೇಜ್ಗೆ ದೊಡಮ್ಮ. ಇವತ್ತು ಕಾಲೇಜ್ಗೆ ಹೋಗ್ಬೇಕಾ? ಮನೇಲಿ ಎಷ್ಟೊಂದು ಕೆಲಸ ಬಿದ್ದಿದೆ. ಅಯ್ಯೋ, ನನ್ಗೆ ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಹೋಗ್ಲೇಬೇಕು. ಕಾಲೇಜಿಂದ ಬಂದ್ಮೇಲೆ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ಸರಿ, ಈ ಹಾಲ್ನ ಮಯೂರಿ ಕೊಟ್ಬಿಟ್ಟು ಹೋಗ. ಮಯೂರಿ, ಮಯೂರಿ ಏನಮ್ಮ, ಗಂಟೆ ಆಗ್ಲೇ 10 ಆಯ್ತು. 10 ಗಂಟೆ ಆಗೋಯ್ತಾ? ಅಯ್ಯೋ, ನಂತರ ಕಾರ್ಯಕ್ರಮ ಮುಗ್ದೇ ಹೋಯ್ತಾ? ಇಲ್ಲ, ಆಕಾಶವಾಣಿಯವರು ನೀನ್ ಹೇಳಿ ಅಂತ ಕಾಯ್ತಾ ಇರ್ತಾರೆ. ತಗೋ ಹಾರ್ಲಿಕ್ಸ್ ಕುಡಿ, ನನ್ನ ಕಾಲೇಜಿಗೆ ಹೊತ್ತಾಯ್ತು, ಬರ್ತೀನಿ. ನಮಸ್ಕಾರ ಸರ್. ಸಾಹೇಬ್ರು ನೀವು ಬಂದ ತಕ್ಷಣ ನೋಡೋದಕ್ಕೆ ಹೇಳೋದು. ಹೌದಾ? ಹೌದು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್. ಸಾರಿ ಸರ್, ಇವತ್ತು ಆಫೀಸ್ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ನೋಡಿ ಮಿಸ್ಟರ್ ವಿಶ್ವನಾಥ್, ಇದೇ ಮಾತು ಕೇಳಿ ಕೇಳಿ ನನಗೂ ಸಾಕಾಗೋಗ್ಬಿಟ್ಟಿದೆ. ಸಾರಿ ಸರ್, ಈ ಮಾತು ಹೇಳೋಕೆ ನನಗೇ ನಾಚಿಕೆ ಆಗ್ತಾ ಇದೆ. ನೋಡಿ ಮಿಸ್ಟರ್ ವಿಶ್ವನಾಥಯ್ಯ, ನೀವು ಇದೇ ರೀತಿ ಲೇಟ್ ಆಗಿ ಬರ್ತಾ ಇದ್ರೆ ನಾನು ನಿಮ್ಮನ್ನ ಸಸ್ಪೆಂಡ್ ಮಾಡ್ಬೇಕಾಗುತ್ತೆ. ಬೇಡಿ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ, ತುಂಬಾ ತೊಂದರೆ ಆಗ್ಬಿಡುತ್ತೆ. ಒಬ್ಬ ಆಫೀಸರ್ ಆಗಿ ನಾನೇ ಆಫೀಸ್ಗೆ 15 ನಿಮಿಷ ಮುಂಚೆ ಬಂದಿರ್ತೀನಿ. ನೀವು ಒಬ್ಬ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಪ್ರತಿದಿನ ಲೇಟ್ ಆಗಿ ಬಂದ್ರೆ ಹಾಕ್ರಿ. ಇನ್ಮೇಲೆ ಹೀಗಾಗ್ದಾಗ ನೋಡ್ಕೋತೀನಿ ಸರ್. ನಮ್ದು ದೊಡ್ಡ ಸಂಸಾರ, ಮನೇಲಿ ಕೆಲಸದವರಿಲ್ಲದೆ ತುಂಬಾ ತೊಂದರೆ ಆಗೋಗ್ಬಿಟ್ಟಿದೆ. ಇನ್ಮೇಲೆ ಕರೆಕ್ಟ್ ಟೈಮ್ ಬಂದ್ಬಿಡ್ತೀನಿ ಸರ್. ಆಲ್ ರೈಟ್, ಹೋಗಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮ್ ಟೆಂಡರ್ ಫೈಲು ಏನ್ ಮಾಡಿದ್ರಿ? ಸ್ವಲ್ಪ ಉಸಿರಾಡೋದಕ್ಕಾದ್ರೆ ಅವಕಾಶ ಕೊಡ್ರಿ ನೀವು. ಲಕ್ಷ್ಮಣ ಬಂದೆ ಸರ್. ಬಾಯ್ಲಿ. ನೀನ್ ಕಳ್ಸಿಕೊಟ್ಟಿದ್ಯಲ್ಲ ಅಡಿಗೆ ಭಟ್ಟ, ಅವನು ಓಡೋಗ್ಬಿಟ್ಟ. ಹೌದಾ? ಅಯ್ಯೋ, ಇದ್ರಲ್ಲಿ ಅವನದೇನು ತಪ್ಪಿಲ್ಲ. ನಮ್ಮ ಮನೆ ಹಣೆ ಬರಹಣೆ ಚೆನ್ನಾಗಿಲ್ಲ, ಅದನ್ನ ಯಾರು ಬಂದರೂ ಬದಲಾಯಿಸಕ್ ಆಗಲ್ಲ. ನೀನ್ ಆದಷ್ಟು ಬೇಗ ಅಡಿಗೆ ಭಟ್ಟನ ನೋಡ್ಲೇಬೇಕು. ಇಲ್ದೆ ಹೋದ್ರೆ ದಿನ ಸಾಹೇಬ್ರ ಕೈಲಿ ನನ್ನ ಮುಖಕ್ಕೆ ಮಂಗಳಾರತಿ ಎತ್ಸ್ಕೊಳ್ಳೋದು ತಪ್ಪಲ್ಲ. ನೋಡು, ಬೇಕಾದ್ರೆ ಅವ್ನಿಗೆ 50 ರೂಪಾಯಿ ಜಾಸ್ತಿ ಕೊಡ್ತೀನಿ. ಆಯ್ತು ಸರ್. ನೋಡ್ತೀಯಾ? ಈಗ ನಿಮಿಷ ಹೇಳಿ.
ಕೃಷ್ಣ, ಯಾರಾದ್ರೂ ಮನೆ ಕೆಲಸರು ಇದ್ರೆ ನೋಡಿ ಹೇಳಯ್ಯ. ನಿನಗೆ 1000 ಮಕ್ಳ ವಿದ್ಯೆ ಹೇಳ್ಕೊಟ್ಟಷ್ಟು ಪುಣ್ಯ ಬರುತ್ತೆ. ಹೋದ ತಿಂಗಳು ಯಾರೋ ಒಬ್ಬ ಬಂದಿದ್ದಾನೆ ಅಂತ ನೀವೇ ಹೇಳಿದ್ರಲ್ಲ ಸರ್. ಅವನು ಓಡೋಗ್ಬಿಟ್ಟ ಕಣಯ್ಯ. ಬೇರೆ ಯಾರಾದ್ರೂ ಇದ್ರೆ ನೋಡಿ ಹೇಳಯ್ಯ. ಆಯ್ತು ಸರ್. ವಾ ವಾ, ಅಮೋಘವಾಗಿದೆ, ಸೊಗಸಾಗಿದೆ. ಕೀರ್ತಿವಂತಳಾಗು ಶಿಷ್ಯೋತ್ತಮೆ. ಇನ್ನು ಯಾರು ನಿನ್ನನ್ನು ಸೋಲಿಸುವ ಮಾತೇ ಇಲ್ಲ. ಈ ವರ್ಷದ ನೃತ್ಯ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ನೀನೇ ಜಯಶಾಲಿ ಆಗುವೆ. ಆದ್ರೆ ಗುರುಜಿ, ಒಂದೇ ತರದ ಹೆಜ್ಜೆ ಗೆಜ್ಜೆ ಹಾಕಿ ಹಾಕಿ ಬೋರ್ ಆಗಿದೆ. ಬೇರೆ ಏನಾದ್ರೂ ಕಲ್ಸ್ಕೊಡೋದಾದ್ರೆ. ಖಂಡಿತ ಖಂಡಿತ, ಈ ಸಲ ನಿನಗೆ ಬೇರೆ ಪ್ರಾಕಾರವನ್ನು ಬೋಧಿಸುತ್ತೇನೆ. ಗುರುಜಿ, ನೀವು ಡಾನ್ಸ್ ನ ಯಾರಿಂದ ಕಲ್ತ್ಕೊಂಡ್ರಿ? ಶಾಂತಂ ಪಾಪಂ ಶಾಂತಂ ಪಾಪಂ. ಬಾಲಿಕೆ, ನೃತ್ಯನ ಯಾವತ್ತೂ ಡಾನ್ಸ್ ಅಂತ ಸಂಬೋಧಿಸಬಾರದು. ಅದರಿಂದ ನೃತ್ಯದ ಸಭ್ಯತೆ ಅಶುದ್ಧವಾಗಿ ಹೋಗುತ್ತೆ. ತಾವೀ ನೃತ್ಯನ ಯಾರಿಂದ ಕಲಿತ್ರಿ ಗುರುಜಿ? ಭರತನಾಟ್ಯ ಪ್ರವೀಣ ಬೋಧನಾಚಾರ್ಯರು ನನಗೆ ಈ ನೃತ್ಯವನ್ನು ಬೋಧಿಸಿದರು. ಆ ಕಲಾವಿದರ ಹೆಸರನ್ನೇ ನಾನು ಕೇಳಿಲ್ವಲ್ಲ. ಎಷ್ಟೋ ಜನ ಕಲಾವಿದರು ಪ್ರತಿಭೆ ಇದ್ದರು ಎಲೆಮರೆ ಕಾಯಿಯಾಗಿಯೇ ಇದ್ದು ಹೊರಟು ಹೋಗುತ್ತಾರೆ. ನನ್ನ ಹಾಗೆ ನಮ್ಮ ನಾಮಧೇಯ ನಿಮಗೂ ನಿಮ್ಮ ಮಾತೋಶ್ರೀಯವರು ತಾನೇ ಗೊತ್ತಿರುವುದು. ಕ್ಷಮಿಸಿ ಗುರುಜಿ, ತಮ್ಮ ನಾಮಧೇಯ ನಮಗೂ ತಿಳಿದಿಲ್ಲ. ಧನ್ಯನಾದೆ ಧನ್ಯನಾದೆ. ನಮ್ಮ ಗುರುವರಿಯರು ಬೋಧಿಸುತ್ತಿದ್ದರು ನಮಗೆ ಕಲಾವಿದರಿಗೆ ಪ್ರಸಿದ್ಧಿಯ ವ್ಯಾಮೋಹ ಇರಬಾರದೆಂದು. ಬಾಲಿಕೆ, ಇನ್ನು ನಮ್ಮ ಸಾಧನೆಯನ್ನು ಪ್ರಾರಂಭಿಸೋಣ. ನಮಸ್ಕಾರ ತಾತ. ಓಹೋ ನಮಸ್ಕಾರ. ಬಾ ಮಧು, ಕೂತ್ಕೋ ಕೂತ್ಕೋ. ಸ್ವಾತಿ ಸ್ವಾತಿ, ಮಧು ಬಂದಿದ ನೋಡಮ್ಮ. ಪುಸ್ತಕ ತಗೊಂಡ್ ಬಾ. ಮಧು, ನೀನು ಸ್ವಾತಿ ಒಟ್ಟಿಗೆ ಓದ್ಕೊಳ್ಳೋದ್ರಿಂದಲೇ ಅವಳಿಗೂ ತುಂಬಾ ಅನುಕೂಲವಾಗುತ್ತೆ. ಅದರಲ್ಲೇನಿದೆ ತಾತ, ಸ್ವಾತಿಗೂ ಓದಿನ ಬಗ್ಗೆ ತುಂಬಾ ಆಸಕ್ತಿ ಇದೆ. ಸ್ವಾತಿ ಸ್ವಾತಿ, ಏನ್ ದೊಡ್ಡಮ್ಮ? ಒಂದಿನ ಓದ್ದೇ ಇದ್ರೆ ಪ್ರಪಂಚ ಏನು ಮುಳುಗು ಹೋಗಲ್ಲ. ಬಾ, ಒಂದ್ ಸ್ವಲ್ಪ ಕೆಲಸ ಇದೆ, ಹೇಳ್ತೀನಿ. ಬಂದೆ. ಒಂದ್ ನಿಮಿಷ. ನೋಡ್ದೆ ಮಧು, ಏನೋ ಸ್ವಾತಿ ಓದಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ಮ ಮನೆಗೆ ಓದ್ಕೊಳ್ಳೋದು ಬರ್ತೀಯ. ಅದನ್ನು ಸಹಿಸ್ಕೊಳಕ್ಕಾಗಲ್ಲ ನಮ್ಮ ಮನೆ ಹೆಂಗಸರಿಗೆ. ಜಗತ್ತೇ ಬದಲಾದ್ರೂ ನಮ್ಮ ಮನೆ ಹೆಂಗಸರು ಮೈಗಳ ತನ್ನ ಬುದ್ಧಿ ಬದಲಾಗಲ್ಲ ನೋಡು. ಪಾಪ ಓದ್ಕೋತಿದ್ರು, ಕಳೆದು ಬಿಟ್ರು ಪೀಡೆಗಳು ಪೀಡೆಗಳು. ಈ ಬಟ್ಟೆಗಳನ್ನೆಲ್ಲ ಈಗಲೇ ಒಗ್ದಾಕ್ಬಿಡು. ನಂಗೆ ಯಾಕೋ ತುಂಬಾ ಮಂಡಿ ನೋಯ್ತಾ ಇದೆ. ತಗೋ ಈ ಸೋಪು. ಉಳಿದ ಸೋಪ್ನ ನಮ್ಮ ರೂಮ್ ನಲ್ಲಿ ತಂದಿಟ್ಬಿಡು. ಸ್ವಾತಿ ಸ್ವಾತಿ, ನೋಡೆ, ನಮ್ದು ಒಂದಿಷ್ಟು ಬಟ್ಟೆ ಇದೆ, ಒಗದ್ಬಿಡೆ. ತಗೋ ಸೋಪು. ನೋಡು, ನಮ್ ಬಟ್ಟೆಗೆ ಮಾತ್ರ ಹಾಕ್ಬೇಕು. ಆಮೇಲೆ ಮಿಕ್ಕಿದ ಸೋಪ್ನ ನನ್ ರೂಮಲ್ಲಿ ಇಟ್ಬಿಡು. ಶಾಳೆ. ಅವನು ಬಸವ, ಅವನು ಬಸವ, ಇವಳು ಬಸವಿ, ಇವಳು ಬಸವಿ. ಅಕ್ಕ ಅಕ್ಕ, ಎಲ್ಲಿಗೆ ಹೋಗ್ತಾ ಇದೀಯ ಅಕ್ಕ? ಹೋಗಕ್ ಮುಂಚೆನೆ ಶುರುವಾಯ್ತು ಅಕ್ಷಕನ. ಎಷ್ಟು ಸಲ ಹೇಳಿದೀನಿ, ಎಲ್ಗಾದ್ರೂ ಹೋಗ್ಬೇಕಾರೆ ಈ ರೀತಿ ಕೇಳ್ಬಾರ್ದು ಅಂತ. ಮಗು ತಾನೇ ಕೇಳಿದ್ದು, ಏನು ಅನಾಹುತ ಆಗಲ್ಲ, ಹೋಗ್ಬಾ. ಸಾಕು ಸಾಕು, ನೀನೇನು ಅವ್ನ ಪರ ವಹಿಸ್ಕೊಂಡು ಮಾತಾಡ್ಬೇಕಾಗಿಲ್ಲ. ಎಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ಯಮ್ಮ? ನನ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆಪ್ಪ, ಬರ ಸ್ವಲ್ಪ ಲೇಟ್ ಆಗುತ್ತೆ. ಸರಿ ಸರಿ, ಬೇಗ ಬಂದ್ಬಿಡು. ಲಲಿತಾ, ಏ ಲಲಿತಾ. ಏನ್ರಿ, ಯಾರಾದ್ರೂ ಅಡಿಗೆವ್ರು ಸಿಕ್ಕಿದ್ರಾ? ನಾನು 4 ಕಡೆ ಹೇಳಿದ್ದೀನಿ, 1-2 ಸಲ ನೋಡೋಣ ತಾಳು. ಅಲ್ಲ ರೀ, ಆದಷ್ಟು ಬೇಗ ನೋಡ್ರಿ. ಇಲ್ಲಾಂದ್ರೆ ನಿಮ್ ತಮ್ಮನ ಹೆಂಡತಿ ಅವಳು ತವ್ರ ಮನೆಗೆ ಹೋಗ್ತೀನಿ ಅಂತ ಹೆದರ್ಸಿದಾಳೆ ಗೊತ್ತಾ? ಅಯ್ಯಯ್ಯ, ಒಳ್ಳೆ ಗೋಳಾಯ್ತಲ್ಲ ನಿಮ್ದು. ಅವಳ ಜೊತೆಲಿ ನೀನು ಹೊರಟೋಗು. ನನ್ ತಂದೆ ತಾಯಿ ಬದುಕಿದಿದ್ರೆ ನಾನು ಹೊರಟೋಗ್ತಿದ್ದೆ. ನಾನ್ಯಾಕ್ರಿ ನಿಮ್ಮ ಮಾತು ಕೇಳ್ಕೊಂಡು ಇಲ್ಲಿ ಬಿದ್ದಿರ್ತಿದ್ದೆ? ಅಬ್ಬಬ್ಬಬ್ಬ, ಈ ಮನೆ ಕಾಲಿಟ್ಕೊಡ್ಲೆ ಶುರು ಆಗೋಯ್ತು ಕಿರಿಕಿರಿ. ಸ್ವಾತಿ, ತಗೊಳಮ್ಮ ತರಕಾರಿ. 1 ನಿಮಿಷ ನಿಂತ್ಕೊ. ಅಪ್ಪ, ನೀವು ಪುಸ್ತಕ ಹೇಳಿದ್ರಲ್ಲ, ತಗೊಳ್ಳಿ. ಬಾಕಿ ಚಿಲ್ಲರೆ ಅಲ್ಲೋ? ನೀವು ಕೊಟ್ಟಿದ್ದು 20 ರೂಪಾಯಿ, ಅದಕ್ಕೆ 19 ರೂಪಾಯಿ ಆಯ್ತು. ಇನ್ನೂ 50 ಪೈಸೆ ಉಳ್ದಿರ್ಬೇಕಲ್ಲೋ, ಕೊಡೋದನ್ನ. ಅಲ್ಲಪ್ಪ, ಕಿಟಕಿ ಬಾಗಿಲು ಹಾಕೊಂಡು ರೂಮ್ ನಲ್ಲಿ ಕೂತ್ರೆ ಹಾಗೆ, ಹೊರಗಡೆ ಗಾಳಿಲಿ ತಿರ್ಗಾಡ್ಕೊಂಡ್ ಬರಬಾರ್ದಾ? ಗಾಳಿ ಸೇವನೆ ಮಾಡ್ಕೊಂಡೇ ಬದುಕಬೇಕು. 7 ಗಂಟೆ ಆಯ್ತು, 1 ಗುಟ್ಟು ನೀರು ಕೊಡೋರ್ ಗತಿ ಇಲ್ಲ ಈ ಮನೇಲಿ. ಏನು ಏನು ಕೊಟ್ಟಿಲ್ವಾ? ಸ್ವಾತಿ, ಏ ಸ್ವಾತಿ, ತಡಿ ತಡಿ, ಅವಳನ್ ಕರಿಬೇಡ. ಅವಳನ್ ಕರೆದ್ರೆ ರಾತ್ರಿ ಯಾರಿಗೂ ಊಟ ಇಲ್ದೇನೆ ಉಪವಾಸ ಮಾಡ್ಬೇಕಾಗತ್ತೆ. ಅವಳು ಅಡಿಗೆ ಮನೇಲಿ ಅಡಿಗೆ ಮಾಡ್ತಿದ್ದಾಳೆ. ಪ್ರತಿಯೊಂದಕ್ಕೂ ಸ್ವಾತಿ ಸ್ವಾತಿ, ಎಲ್ಲ ಕೆಲ್ಸಕ್ಕೂ ಸ್ವಾತಿನೇ ಬೇಕು. ನನ್ನ ಹೆಂಡತಿಯರನ್ನು ಕರೆಯೋ ಯೋಗ್ಯತೆ ಇಲ್ಲ. ಹೆಂಡತಿಗೂ ಹೆಂಡತಿಗೂ
ಏ ಪುಟ್ಟ ಬಾ. ನಾನ್ ಬರಲ್ಲ. ಅರೆ ಚಿಲ್ಟು, ಇದು ಔಷಧಿ ಕಣ, ನಾನು ಔಷಧಿ ಕುಡಿತಿರೋದು. ಬಾ. ನಾನ್ ಬರಲ್ಲ, ಅಪ್ಪ ಬೈತಾರೆ. ಏ ಚಿಲ್ಟು, ನಿನಗೆ ಎಷ್ಟು ಸಲ ಹೇಳಿದೀನಿ ಇಲ್ಲಿ ಬರಬೇಡ ಅಂತ? ನನ್ನ ರೂಮ್ಗೆ ಬರಬೇಡ ಅಂತಿದ್ಯಾ? ಹ್ಮ್. ಯಾಕೆ? ನಾನು ಕುಡಿತೀನಿ ಅಂತಾನ? ಅದಕ್ಕೆ. ಇದೇನು ಮನೆನಾ ಇಲ್ಲ ಬಾರ? ಇದು ಸ್ಕೂಲು ಅಲ್ಲ, ನಾನು ನಿನ್ನ ಸ್ಟೂಡೆಂಟು ಅಲ್ಲ. ನೀನ್ ನನಗೆ ಬುದ್ಧಿ ಹೇಳೋದಕ್ಕೆ. ಬಿ ಕೇರ್ಫುಲ್. ನಾಚಿ ಆಗಲ್ಲ ನಿಮ್ಗೆ? ಮಕ್ಳು ಮುಂದೆ ಕುಡಿತಾ ಕೂತ್ಕೊಳ್ಳೋಕೆ? ಶಟ್ ಅಪ್. ಯು ಶಟ್ ಅಪ್. ಕಿಟಕಿ ಮುಚ್ಕೊಂಡು ಮರಿಯಾಗಿ ಕುಡಿಯಕ್ಕಾಗಲ್ವಾ? ಅವ್ರೇನ್ ಎಲ್ರೂ ಮುಂದೆ ಕೂತ್ಕೊಂಡು ಕುಡಿತಿದಾರೇನು? ಒಂದು ಮನೆ ಅಂದ್ಮೇಲೆ ಎಲ್ಲ ಸಹಿಸ್ಕೋಬೇಕಪ್ಪ. ಅದೇ, ಒಂದೇ ಮನೆ ಅಂದ್ಮೇಲೆ ಜೊತೆಲಿ ಇರೋನು ಅರ್ಥ ಮಾಡ್ಕೊಂಡು ಬಾಳ್ಬೇಕು. ಅದ್ ಹೇಗ್ ಅರ್ಥ ಮಾಡ್ಕೊಂಡು ಬಾಳ್ಬೇಕು ಹೇಳಿ? ಬಾಳ್ತೀವಿ. ಅಕ್ಕ, ನೀವು ಈ ರೀತಿ ಮಾತಾಡಿದ್ರೆ ಏನ್ ಚಂದ? ಒಂದ್ ವೇಳೆ ನಮ್ಮನೆಯವ್ರಿಗೆ ಕುಡಿತಾ ಇದ್ದು ನಿಮ್ಮಗೂ ನೋಡ್ತಾ ನಿಂತಿದ್ರೆ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ನನಗೇನು ಅನ್ಸಲ್ಲ. ನನ್ ದುಡ್ಡು ನಾನು ಕುಡಿತಾ ಇದ್ದೀನಿ, ನನ್ನ ರೂಮ್ ನಲ್ಲಿ ನಾನು ಕುಡಿತಾ ಇದ್ದೀನಿ, ಬೀದಿಲ ಕುಡಿತಿದ್ದೀನಿ. ಅದೊಂದೇ ಬಾಕಿ ಇರೋದು. ಚಿಕ್ಕವನಾಗಿ ತಲೆ ಎಲ್ಲ ಮಾತಾಡ್ತಿದೀಯ. ಅಷ್ಟು ಕಷ್ಟವಾದ್ರೆ ಮನೆಯಿಂದ ಗೆಟ್ ಔಟ್. ಹೋಗ್ತೀನಿ, ಹೊರಟೋಗ್ತೀನಿ. ಈ ಮನೇಲಿ ಇರಕ್ಕಾಗುತ್ತಾ? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ಹಲ್ಕಗಳ ತರ ಮಾತಾಡ್ತಾ ಇದ್ದೀರಾ. ನಾನೇನೂ ಸತ್ತಿಲ್ಲ, ಮನೆ ನಂದು. ಏನ್ ತಿಳ್ಕೊಂಡಿದ್ದೀರಾ ನೀವು? ಏನ್ ಮನೆ ನಾವು ಮಾರ್ಕೆಟ್? ಅಬ್ಬ, ನೀವ್ಯಾಕೆ ಮಧ್ಯೆ ಬರ್ತಿದ್ದೀರಾ? ಸುಮ್ಮನೆ ಒಳಗಡೆ ಹೊರಟೋಗಿ. ಮೊದಲು ನೀವಿಲ್ಲಿನ ಹೋಗಿ. ಹೋಗ್ತಾರಂತೆ, ಹೋಗ್ತಾರೆ. ಈ ಮನೆ, ಈ ಪೆಟ್ಟಿಗೆ, ಇದ್ರೊಳಗಿರೋ ಒಡವೆ, ಇದನ್ನೆಲ್ಲ ಬಿಟ್ಟು ನೀವೆಲ್ಲ ಹೋಗ್ತೀರಾ? ನಡಿಯೇ. ಏನಾಯ್ತಪ್ಪ? ಇನ್ನೊಬ್ಬ ಕಡಿಮೆ ಆಗಿದ್ದೆ ನೋಡು. ಒಂದ್ ಕೆಲಸ ಮಾಡು, ನೀನು ಒಂದು ಮದುವೆ ಮಾಡ್ಕೊ. ಮದ್ವೆನಾ? ಯಾಕೆ? ಯಾಕೆ ಅಂದ್ರೆ ಈ ಮನೆ ಜಗಳಕ್ಕೆ ಇನ್ನಷ್ಟು ಕಳೆ ಬರುತ್ತೆ, ಅದಕ್ಕೆ. ಕಳೆ ಬರೋದ? ಈಗಾಗ್ಲೇ ಕಳೆ ಕಟ್ಟಿ ತುಂಬಿ ತುಳ್ಕಾಡ್ತಾ ಇದೆ. ಒಂದ್ ಕೆಲಸ ಮಾಡಿ, ಏನು? ಈ ಮನೆ ಹೆಸರು ಶಾಂತಿ ನಿವಾಸ ಅನ್ನೋದನ್ನ ಅಶಾಂತಿ ನಿವಾಸ ಅಂತ ಬದಲಾಯಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಾಲಾಯಕಗಳು.